ಪ್ರತಿಯೊಂದು ಕಾರ್ಯದೊಳಗೆ ನಿತ್ಯ ಜೀವನದ ಪ್ರತಿಯೊಂದು ಕಾರ್ಯದೊಳಗೆ ಕೆಲವರಿಗೆ ರೂಢಿ ಇರ್ತದೆ. ಪ್ರಶಸ್ತ ಮುಹೂರ್ತವನ್ನು ನೋಡಿಯೇ ಅದನ್ನು ಮಾಡ್ತಾರೆ. ಕೇಶಮುಂಡನ ಮಾಡುವುದಿರಲಿ, ಪ್ರಥಮ ಅಕ್ಷರ ಅಭ್ಯಾಸ ಮಾಡುವುದಿರಲಿ, ಮಕ್ಕಳನ್ನು ಶಾಲೆಗೆ ಕಳಿಸುವುದಿರಲಿ, ಲಗ್ನಕ್ಕಂತೂ ಸಹಿಯೇ ಸಹಿ, ಕುಸಕ್ಕೆ ಮುಹೂರ್ತ, ಪ್ರತಿಯೊಂದಕ್ಕೂ ಮುಹೂರ್ತವನ್ನು ನೋಡ್ತೀವಿ. ಕೆಲವು ಜನ ತತ್ವವೇತ್ತರು, ಜಾಣರು ಮತ್ತು ವಿಚಾರವಾದಿಗಳು ಮನುಷ್ಯ ಮುಹೂರ್ತ ನೋಡಿ ಹುಟ್ಟೋದಿಲ್ಲ, ಮುಹೂರ್ತ ನೋಡಿ ಸಾಯೋದಿಲ್ಲ, ಮತ್ತು ಹುಟ್ಟು ಸಾವಿನ ನಡುವೆ ಯಾಕೆ ಮುಹೂರ್ತ ನೋಡ್ತೀರಿ ಅಂತೇಳಿ ಹೇಳ್ತಾರೆ. ಇದೆಲ್ಲ ಒಮ್ಮೆ ಕೇಳ್ತಾ ಹೋದಾಗೆಲ್ಲ ತಲೆ ಹಿಡಿದಿದೆ. ಅವ್ರು ಹೇಳಿದರು ಮುಹೂರ್ತ ನೋಡಿ ಹುಟ್ಟಲಿಲ್ಲ, ಮುಹೂರ್ತ ನೋಡಿ ಸಾಯೋದಿಲ್ಲ ಅಂದ್ಕೊಂಡು. ಈಗ ಅವು ಕೆಲವು ಸುಳ್ಳು ಆಗ್ತಾ ಇವೆ ಅನಿಸುತ್ತೆ. ಈಗ ಮೊದಲು ಸಹಜ ಏನೋ ಹುಟ್ಟು ಇತ್ತು. ಅದು ಡೆಲಿವರಿ ಆಗೋ ಕಾಲಕ್ಕೆ, ಪ್ರಸೂತಿ ಆಗುವ ಕಾಲಕ್ಕೆ ಅವರು ಸಹಜ ಹೆರಿಗೆ ಅವತ್ತು ಅದು ಏನೋ ನಮ್ಮ ಕೈಲಿಲ್ಲದ ಸಮಯದೊಳಗೆ ಅದು ಆಗ್ತಾಯಿತ್ತು. ಈಗ ಹಾಗಿಲ್ಲ. ಸಿಜೇರಿಯನ್ ಮಾಡೋದು ಯಾವಾಗ ರೂಢಿ ಆಯಿತೋ ಕೆಲ ಮಂದಿ ಮುಹೂರ್ತ ನೋಡಿಟ್ಟಿರ್ತಾರೆ. ಮುಹೂರ್ತ ನೋಡಿಟ್ಟು ಗಳಿಗೆಯೊಳಗೆ ದಿನದೊಳಗೆ ಟೈಮ್ದೊಳಗೆ ಸಿಜೇರಿಯನ್ ಮಾಡಿ ಕೂಸಿಂದ ಹೊರಗೆ ತೆಗೀರಿ ಅಂತ ತಿಳ್ಕೊಂಡು. ಏನಾಯ್ತು ಇದು? ಇದಕ್ಕೆ ಏನಂತೀರ? ಮತ್ತು ಕೆಲ ಮಂದಿ ಮುಹೂರ್ತ ನೋಡಿ ಸಾಯಲಿಲ್ಲ ಅಂತಾರಲ್ಲ. ಈಗ ಮುಹೂರ್ತ ನೋಡಿ ಸಾಯಿಸೋದು ಬಂದುಬಿಟ್ಟದೆ. ಹೆಂಗಪ್ಪ ಅಂದ್ರೆ ಈಗ ಮನುಷ್ಯ ಈಗ ಕೆಲ ಮಂದಿ ವಿಚಾರ ಮಾಡ್ತಾರೆ, ಹುಟ್ಟಿನೊಳಗೂ ವಿಚಾರ ಮಾಡ್ತಾರೆ ಕೆಲವೊಂದು. ಯಾಕಂದ್ರೆ ಹುಟ್ಟಿನ ಸಮಯ ತೊಗೊಂಡಾಗ ಅದು ಮೂಲ ನಕ್ಷತ್ರ ಬಂದ್ರಪ್ಪ ಅಂದ್ರೆ ತಂದೆಗೆ ಕಾಟ, ಇಂಥ ಚಂದ ಹುಟ್ಟಿರ ತಾಯಿ ಕಾಟ ಅಂತ ಹೇಳ್ತಾರಲ್ಲ. ಅವನ್ನ ತಪ್ಪಿಸಾಕ ಚಲೋ ಮುಹೂರ್ತ ಹುಡುಕಿ ಸಿಜೇರಿಯನ್ ಮಾಡಿ ತೆಗಿತಾರೆ. ಹೋಯ್ತಾ? ಈಗ ಮನುಷ್ಯ ಕೊನೆಯ ಗಳಿಗೆಯೊಳಗೆ ಇನ್ನೇನು ಅವನು ಉಸಿರು ನಿಲ್ತದೆ ಅನ್ನೋ ಟೈಮ್ದಾಗ ಸಹಿತ, ಯಾಕಂದರೆ ಕೆಲವೊಮ್ಮೆ ಸತ್ತ ನಕ್ಷತ್ರ ಅವೆಲ್ಲ ನೋಡ್ಕೊಂಡಾಗ ಮನೆ ಬಿಡೋದು ಬರ್ತದೆ, ಪಂಚಕದ ಇದನ್ನು ತಪ್ಪಿಸ್ಲಿಕ್ಕೆ ಮನುಷ್ಯನ ಸಾವನ್ನ ಕೆಲವು ಕ್ಷಣಗಳ ಕಾಲ ಮುಂದೂಡ್ತಕ್ಕಂಥ ಟೆಕ್ನಿಕ್ಸ್ ಸಹಿತ ಬಂದತ್ರಿ ಇವತ್ತು. ಅಂದ್ರೆ ಮುಹೂರ್ತ ನೋಡಿ ಮನುಷ್ಯ ಹುಟ್ಟೋದಿಲ್ಲ, ಮುಹೂರ್ತ ನೋಡಿ ಸಾಯೋದಿಲ್ಲ ಅನ್ನೋ ಮಾತು ಸುಳ್ಳಾಯ್ತಾ? ಹಾಗಾದರೆ ಅಂತ ಸ್ವಲ್ಪ ನಮಗೆ ಗಲಿಬಿಲಿ. ಅದೇನೇ ಇರಲಿ, ಮನುಷ್ಯನಿಗೆ ಒಂದು ದೌರ್ಬಲ್ಯ ಅಂತಿರೋ ಅಥವಾ ಕುತೂಹಲ ಅಂತಿರೋ ಏನು ಜಿಜ್ಞಾಸ್ತನ ಅಂತಿರೋ, ಒಟ್ಟು ಪ್ರತಿಯೊಂದು ನಮ್ಗೆ ಒಂದು ಸಾಫ್ಟ್ವೇರ್ ತುಂಬಿಟ್ಟಾರ. ಮುಹೂರ್ತ ನೋಡಿ ಮದುವೆ ಆಗಬೇಕು, ಮುಹೂರ್ತ ನೋಡಿ ಇದು ಆಗಬೇಕು ಅಂತ ತಿಳ್ಕೊಂಡು. ಹೀಗಾಗಿ ಇದ್ರ ತಕ್ಕಂತೆ ಜ್ಯೋತಿಷಿಗಳು ಕೂಡ ನಮಗೆ ಕ್ಯಾಲೆಂಡರ್ದೊಳಗೆ ಬಂತು, ಪಂಚಾಂಗದೊಳಗೆ ಬಂತು, ಅನೇಕ ಇದನ್ನು ಕೊಡ್ತಾರೆ. ಲಗ್ನಕ್ಕೆ ಇಂತಿಂಥ ಮೂರ್ತಿಗಳು ಪ್ರಶಸ್ತ, ಆನಂತರ ಕುಬ್ಸದ ಕಾರಣಕ್ಕೆ ಇಂತಿಷ್ಟು ಮೂರ್ತಿಗಳು ಪ್ರಶಸ್ತ, ಜವಳ ತೆಗೆಸಾಕ ಕುಬ್ಸಕ್ಕೆ ಇದು ಹೀಗೆ ನಮ್ಮ ಜೀವನದಲ್ಲಿ ಆಗು ಹೂಗಳ ಪ್ರತಿಯೊಂದು ಕ್ಷಣಕ್ಕೂ ಗೃಹ ಪ್ರವೇಶ ಹಿಡ್ಕೊಂಡು ಹೀಗೆ ಪ್ರತಿಯೊಂದು ಶುಭ ಕಾರ್ಯಗಳಿಗೆ ಅಂಗಡಿ ಓಪನಿಂಗ್ ಹಿಡ್ಕೊಂಡು ಯಾವುದೇ ವಾಹನ ಖರೀದಿ ಮಾಡೋದು ಸಹಿತ, ಹೊಸ ಬಟ್ಟೆ ಉಡ್ಲಿಕ್ಕೆ ಸಹಿತ ನಾವೆಲ್ಲ ಮುಹೂರ್ತ ಕೇಳಿ ಪರ್ಟಿಕ್ಯುಲರ್ ಮುಹೂರ್ತದೊಳಗೆ ನಾವು ಹೊಸ ಬಟ್ಟೆ ತೊಡ್ತೀವಿ, ಹೊಸ ಅಂಗಡಿ ಹಿಡಿತೀವಿ, ಹೊಸ ಮನೆ ಹಿಡಿತೀವಿ, ಗೃಹ ಪ್ರವೇಶ ಮಾಡ್ತೀವಿ. ಆದರೆ ಕೆಲವು ಮಂದಿ ಇದು ಒಪ್ಪೋದಿಲ್ಲ. ಅತ್ಯಂತ ಬಸವಣ್ಣನವರ ಅನುಯಾಯಿಗಳು, ಬಸವತತ್ವ ಪ್ರತಿಪಾದಕರು ಸಾರಾಸಗಟಾಗಿ ಅದನ್ನು ನಿರಾಕರಿಸ್ತಾರೆ. ಯಾಕಂದರೆ ಬಸವಣ್ಣವ್ರು ಹೇಳಿದ್ರಲ್ಲ, ನಮ್ಮವರ ಬೆಸಗೊಂಡರೆ ಶುಭಲಗ್ನವೆನ್ನಿರಯ್ಯ ಅಂತ ಹೇಳಿಬಿಟ್ರಲ್ಲ. ಹೀಗಾಗಿ ಬಸವತತ್ವದ ಏನು ಸಾಧಕರದಾರಲ್ಲ, ಅವರು ಮುಹೂರ್ತ ಅಮಾವಾಸ್ಯೆ ದಿವಸ ಸಹಿತ ಲಗ್ನ ಮಾಡಿದ್ದಾರೆ, ಮುಹೂರ್ತನೇ ನೋಡೋದಿಲ್ಲ. ಮತ್ತು ಅವ್ರಿಗೆ ಕೆಲವು ತಮ್ಮದೇ ಆದಂಥ ಒಂದು ಪದ್ಧತಿಗಳನ್ನ ರೂಢಿ ಮಾಡ್ಕೊಂಡಾರ. ಸೊ ಇವನ್ನೆಲ್ಲ ನೋಡಿಕೊಂಡಾಗ ಇದು ಯಾವುದು ಖರೆ, ಯಾವುದು ಸುಳ್ಳು, ಯಾವುದನ್ನು ಒಪ್ಪಬೇಕು, ಯಾವುದನ್ನು ಒಪ್ಪಬಾರ್ದು ಅನ್ನೋದು ಜಿಜ್ಞಾಸೆ ಭಾಳ ಇರ್ತದೆ. ಆದರೆ ನಾನು ಇದೇ ಹಾದಿಯೊಳಗೆ ಇದ್ದೆ. ಆದರೆ ಏನಾತಪ್ಪ ಅಂತಂದ್ರೆ, ನಾನು ಇತ್ತೀಚೆಗೆ ರಾಜಸ್ಥಾನಕ್ಕೆ ಹೋದೆ. ರಾಜಸ್ಥಾನಕ್ಕೆ ಹೋದಾಗ ಅಲ್ಲಿ ಜಂತರ್ ಮಂತರ್ ಅಂತ ನೋಡಿ, ದಯವಿಟ್ಟು ಜಂತರ್ ಮಂತರದೊಳಗೆ ಒಂದು ಸುತ್ತಾಡಿ ನೋಡಿದಾಗ ಅದರಲ್ಲಿ ನೆಳಲು ಬೆಳಕಿನ ಆಟ ಅದು.
ಕೇವಲ ಸೂರ್ಯನ ಬೆಳಕು ಸೂರ್ಯನ ಬೆಳಕು ಮತ್ತು ನೆರಳಿನ ಮೇಲೆ ಅಲ್ಲಿ ಎಂಥ ಅದ್ಭುತವಾದ ನಿಖರವಾದ ಸಮಯ, ನಿಖರವಾದ ರಾಶಿ ಸಂಚಾರ, ಗ್ರಹ ಬಲಗಳು ಎಲ್ಲವನ್ನೂ ಅವರು ವಿಶದವಾಗಿ ಹೇಳುವಾಗ, ಹಾಗಾದರೆ ಜ್ಯೋತಿಷ್ಯ ಸತ್ಯನಾ, ಜ್ಯೋತಿಷ್ಯ ನಿಜಾನ ಅಂತಕ್ಕಂಥ ಜಿಜ್ಞಾಸೆ ಕೂಡ ನಮ್ಮ ಮನಸ್ಸಿನಾಗ ಬಂದುಬಿಡ್ತದೆ. ಹೀಗಾಗಿ ನನಗೆ ಇನ್ನೂ ಕೂಡ ನಾನು ಏನೂ ಹೇಳಲಾರೆ. ಯಾಕಂದ್ರೆ ಆದರೆ ನನಗೊಂದು ಇದಪ್ಪ ಅಂದ್ರೆ ನಾನು ಒಮ್ಮೆ ಅದನ್ನು ನಾನು ಭಾಳ ಗಂಟು ಬಿದ್ದಿಲ್ಲ. ಅದಕ್ಕೆ ಮುಹೂರ್ತನೇ ನೋಡಿದ ಮಾಡ್ಬೇಕಂತ ತಿಳ್ಕೊಂಡು ನಾ ಏನು ಅಂದ್ಕೊಳ್ಳೋದಿಲ್ಲ. ಅಲ್ಲಿಗೆ ಹೋಗಿ ಬಂದ ಮೇಲೆ ನನಗೆ ಇವತ್ತು ನಾನು ಕೂಡ ದ್ವಂದ್ವದೊಳಗೆ ಬಿದ್ದೀನಿ. ಇವತ್ತು ನನ್ನ ಸ್ಥಿತಿ ಏನಾಗೈತಪ್ಪ ಅಂದ್ರೆ, ಜ್ಯೋತಿಷ್ಯ ಶಾಸ್ತ್ರವನ್ನು ಅಲ್ಲಗಳೆಯಲಿಕ್ಕೂ ಆಗ್ತಾಯಿಲ್ಲ, ಸಾರಾಸಗಟಾಗಿ ಒಪ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಅದು ಮಿಥ್ಯೆ ಅಂತೂ ಹೇಳಾರೆ, ಸತ್ಯ ಅಂತೂ ಹೇಳಾರೆ. ಆದಾಗ್ಯೂ ಸಹಿತ ನಂದು ಅಭಿಪ್ರಾಯ ಏನಪ್ಪ ಅಂತಂದ್ರೆ, ಕೆಲವು ಚಲೋ ಆಗ್ತದಪ್ಪ ಅಂದ್ರೆ ನಂಬಲಿಕ್ಕೆ ಯಾಕೆ ಆಗಬಾರ್ದು ಅಂತ. ಯಾಕೆ ನಂಬಬಾರ್ದು? ಆದರೆ ಅದಕ್ಕೆ ಜೋತ್ ಬಿಡಬಾರ್ದು. ಉದಾಹರಣೆಗೆ ಅದು ಇದೆಲ್ಲ ನಮ್ಮ ಮನುಷ್ಯನ ನಂಬಿಕೆ ಮೇಲೆ ಅದ. ಆ್ಯಕ್ಚುಲಿ ಎಷ್ಟು ಆ ಮುಹೂರ್ತ ತಪ್ಪಿರಪ್ಪ ಅಂತ ಎಷ್ಟು ಚಡಪಡಿಸ್ತಾನೆ ಮನುಷ್ಯ. 1 ಗಂಟೆ 13 ನಿಮಿಷ 25 ಸೆಕೆಂಡಿಗೆ ಇದನ್ನು ಪೂಜೆ ಮಾಡಿರಿ ಅಂತ ಹೇಳ್ತಾರೆ ಅಂತ ತಿಳ್ಕೊರಿ. ಅವ್ರ ಮನಸ್ಸಿನ ಮೇಲೆ ಒತ್ತಡ ಬೀಳುತ್ತೆ. ಮತ್ತು ಯಾರೂ ಆ ಕರೆಕ್ಟ್ ಟೈಮ್ ಸಾಧ್ಯವೇ ಇಲ್ಲ ಅನ್ಸುತ್ತೆ ನನಗೆ ಮಾಡೋದು. ಉದಾಹರಣೆ ಲಗ್ನದಾಗ ನೋಡಿದಿರ್ಬೇಕಾದ್ರೆ ಎಷ್ಟೋ ಮಂದಿ ದೇವ್ದ ಅಕ್ಕಿ ಕಾಳು, ಇದು ಅಕ್ಕಿ ಕಾಳು ಅಂತ ಹಾಕ್ತಾರಲ್ಲ, ಸರಿಯಾದ ಸಮಯಕ್ಕೆ ಹಾಕುವುದೇ ಇಲ್ಲ. ಮತ್ತು ಮುಹೂರ್ತ ಯಾಕೆ ಕೇಳ್ತಾರಂತ ನಮಗೆ ಇದು ಬರ್ತದೆ ಜಿಜ್ಞಾಸೆ. ಅದಕ್ಕೆ ಸಹಿತ ಎಷ್ಟು ನಂಬಬೇಕು ಅಷ್ಟು ನಂಬ್ರಿ, ಎಷ್ಟು ನಂಬಬಾರ್ದು ಅಷ್ಟು ನಂಬಬೇಡಿ. ಎಲ್ಲವೂ ಜ್ಯೋತಿಷ್ಯ ಇರಲಿ, ಖಗೋಳಶಾಸ್ತ್ರ ಇರಲಿ, ಭೂಗೋಳ ಶಾಸ್ತ್ರ ಇರಲಿ, ಎಲ್ಲವೂ ಸತ್ಯವೇ ಅದ. ಆದರೆ ನಮ್ಮ ಬದುಕಿಗೆ ಅದು ನಮ್ಮ ಮನಸ್ಸಿಗೆ ತಕ್ಕಂತೆ ಅದನ್ನು ನಾವು ರೂಪಿಸ್ಕೋಬೇಕಷ್ಟೆ. ಟೋಟಲಿ ನಾವು ಚೆನ್ನಾಗಿರಬೇಕು. ನಮ್ಮ ಮನಸ್ಸನ್ನು ಏನಪ್ಪ ಅಂತಂದರೆ ನಿರಂಬಳವಾಗಿ ಇಟ್ಕೋಬೇಕು. ಇಲ್ಲಕ್ಕಿದ್ರೆ ಅದೇ ಒತ್ತಡದ ನಡುವೆ ದಿನನಿತ್ಯದ ಸಾವಿರಾರು ಒತ್ತಡದ ನಡುವೆ ಇದೊಂದು ಒತ್ತಡವನ್ನು ಹಾಕ್ಕೊಂಡು ಯಾಕೆ ನಾವು ತೊಳಬೇಕಂತ. ಅದಕ್ಕೆ ಜ್ಯೋತಿಷ್ಯ ಶಾಸ್ತ್ರವನ್ನು ಒಪ್ಪ್ರಿ ಅಂತ ಹೇಳೋಕ್ಕೂ ನನಗಾಗೋದಿಲ್ಲ, ಬ್ಯಾಡ್ರಿ ಅಂತ ಹೇಳೋಕ್ಕೂ ಆಗೋದಿಲ್ಲ. ಅದು ನಿಮಗೆ ಬಿಟ್ಟು ಕೊಟ್ಟದ್ದು. ಇದು ನನ್ನ ಅನಿಸಿಕೆ. ಶ್ರೀ ಗುರುದೇವ್.